ದೇವಾಲಯದ ಮುಂದೆ ಪೊಲೀಸ್ ಸರ್ಪಗಾವಲು, ಹೋಗಿ ಬರುವ ಜನರ ತಪಾಸಣೆ, ಶ್ವಾನದಳದ ಸಂಚಾರ, ಎಲ್ಲೆಡೆ ಕಾಕಿ ಖದರು. ಇದು ಧಾರ್ಮಿಕ ಕ್ಷೇತ್ರ ಪ್ರವಾಸಿ ತಾಣ ಗೋಕರ್ಣದಲ್ಲಿ ಬುಧವಾರ ಕಂಡುಬಂದ ದೃಶ್ಯ. ಕರಾವಳಿ ಕಾವಲು ಪೊಲೀಸ್ ಪಡೆ ವಾರ್ಷಿಕವಾಗಿ ನಡೆಸುವ 2 ದಿನದ ಸಾಗರ ಕವಚ ಅಣಕು ಕಾರ್ಯಾಚರಣೆಯ ಪ್ರಯುಕ್ತ ಬುಧವಾರ ಪೊಲೀಸ್ ಇಲಾಖೆ ಎಲ್ಲೆಡೆ ಬಂದೋಬಸ್ತ್ ಕಲ್ಪಿಸಿದ್ದು ತಪಾಸಣೆ ತೀವ್ರಗೊಳಿಸಿದೆ. ಗೋಕರ್ಣ ಮಹಾಗಣಪತಿ ಮಹಾಬಲೇಶ್ವರ ಮಂದಿರದಲ್ಲಿ ದೇವರ ದರ್ಶನಕ್ಕೆ ಬರುವ ಪ್ರತಿ ಒಬ್ಬ ಭಕ್ತರನ್ನು ತಪಾಸಣೆ ಮಾಡಿ ಒಳಗೆ ಬಿಡುತ್ತಿದ್ದು, ಅನುಮಾನ ಕಂಡ್ರೆ ವ್ಯಕ್ತಿಗಳ ವಿಚಾರಿಸಿದ್ರು. ಇದರ ಜೊತೆ ಕಾರವಾರದ ಬಾಂಬ್ ನಿಷ್ಕ್ರಿಯ ಹಾಗೂ ಶ್ವಾನದಳ ತಪಾಸಣೆ ನಡೆಸುತ್ತಿದ್ದು, ಕಪ್ಪು ಬಣ್ಣದ ಶೈನಿ ಎಂಬ ಶ್ವಾನ ಎಲ್ಲರ ಗಮನ ಸೆಳೆಯುತ್ತಿತ್ತು. ಇನ್ನು ಏಕಾಏಕಿ ಜನರನ್ನ ವಿಚಾರಿಸುತ್ತಾ ಇರುವುದರಿಂದ ಪ್ರವಾಸಿಗರು ಏನಾಗಿದೆ ಎಂಬ ಆತಂಕ, ಕುತೂಹಲಕ್ಕೆ ಒಳಗಾಗಿದ್ದು, ನಂತರ ವಿಷಯ ತಿಳಿದು ತಪಾಸಣೆಗೆ ಸಹಕರಿಸಿದ ದೃಶ್ಯವೂ ಕಂಡುಬಂತು. ಕರಾವಳಿ ಕಾವಲು ಪೊಲೀಸ್ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ನಡೆಸುವ ಈ ಕಾರ್ಯಾಚರಣೆಯಲ್ಲಿ ಇಲಾಖೆಯ ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನ ಪರೀಕ್ಷಿಸುವ ದೃಷ್ಟಿಯಲ್ಲಿ ನೌಕಾಪಡೆ ಅಥವಾ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಆಗಂತುಕ ವೇಷದಲ್ಲಿ ಬಂದು ಕಾವಲು ಭದ್ರಕೋಟೆಯನ್ನ ಭೇದಿಸಿ ಬಾಂಬ್ ಬಿಟ್ಟು ತೆರಳಲು ಸಜ್ಜಾಗಿರುತ್ತಾರೆ. ಇವರನ್ನ ಹಿಡಿದು ಯತ್ನ ವಿಫಲಗೊಳಿಸಿದ್ರೆ ಕಾರ್ಯಾಚರಣೆ ಯಶಸ್ವಿಯಾಗುತ್ತದೆ ಹಾಗೂ ಇಲಾಖೆಯ ಸಿಬ್ಬಂದಿಗಳ ಕರ್ತವ್ಯ ನಿಷ್ಠೆಯ ಮೇಲೂ ವಿಶ್ವಾಸ ಹೆಚ್ಚುತ್ತದೆ. ಅದಕ್ಕಾಗಿ ಪ್ರತಿ ವರ್ಷ ಈ ಅಣಕು ಮಾಡಲಾಗುತ್ತದೆ. ಸ್ಥಳೀಯ ಪಿಐ ಶ್ರೀಧರ್ ಎಸ್ಆರ್, ಪಿಎಸ್ಐ ಅನಿಲ್, ಕರಾವಳಿ ಕಾವಲು ಪೊಲೀಸ್ ಪಡೆಯ ಪಿಐ ಹಾಗೂ ಪಿಎಸ್ಐ ಮಾರ್ಗದರ್ಶನದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಟ್ಟೆಚ್ಚರ ವಹಿಸಿ ನಿಗಾ ಇಟ್ಟಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಅಂಕೋಲಾ ಕಲಾಭಾರತಿ ಟ್ರಸ್ಟ್ ವತಿಯಿಂದ ಚೈತ್ರ ಉತ್ಸವ 2026 ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಏಪ್ರಿಲ್ 25ರಂದು ಶನಿವಾರ ಸಂಜೆ 5 ಗಂಟೆಗೆ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ನಡೆಯಲಿದೆ ಎಂದು ಸಾಹಿತಿ ಮಹಾಂತೇಶ್ ರೇವಡಿ ಹೇಳಿದರು. ಅಂಕೋಲಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಈ ಕುರಿತು ಮಾಹಿತಿ ನೀಡಿದ ಅವರು, ಸದ್ಗುರು ಸಮರ್ಥ ಡಾಕ್ಟರ್ ಎಸಿ ವಾಲಿ ಮಹಾರಾಜರು ಬಂಡಿವಾಡ, ಹುಬ್ಬಳ್ಳಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು, ಮಾಜಿ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದು, ವಿಶೇಷ ಆಹ್ವಾನಿತರಾಗಿ ಖ್ಯಾತ ಚಲನಚಿತ್ರ ನಟ ರಾಮಕೃಷ್ಣ ನೀರ್ನಳ್ಳಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಾದ ಹಿರಿಯ ವೈದ್ಯ ಡಾಕ್ಟರ್ ದೀಪಕ್ ದುಗ್ಗಾಣಿ, ಕಲಾವಿದರ ಸಂಘದ ಮಾಜಿ ಅಧ್ಯಕ್ಷ ಸಂಗೀತ, ನಿರ್ದೇಶಕ ನಾಗರಾಜ್ ಜಾಂಬ್ಳೇಕರ್, ನಿವೃತ್ತ ಉಪನ್ಯಾಸಕ ಅನಂತ್ ವಿ ಶೆಟ್ಟಿ, ನಾಟಕ ಬರಹಗಾರ ಕೃಷ್ಣ ನಾಯ್ಕ್ ಬೊಬ್ರುವಾಡ, ಸಂಗಮ ಸೇವಾ ಸಂಸ್ಥೆ ಅಧ್ಯಕ್ಷ ರವೀಂದ್ರ ಎನ್ ಶೆಟ್ಟಿ, ಡಾಕ್ಟರ್ ರಾಜ್ಕುಮಾರ್ ಹಿರಿಯ ಅಭಿಮಾನಿ ದಿಗಂಬರ್ ಲಕ್ಷ್ಮೇಶ್ವರರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಕಲಾಭಾರತಿ ಟ್ರಸ್ಟ್ ಅಂಕೋಲಾ ಇದರ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಮಾತನಾಡಿ, ಯೋಗ, ಸಂಗೀತ, ಧ್ಯಾನ ಮತ್ತು ಮನರಂಜನೆ, ಆರೋಗ್ಯ ವೃದ್ಧಿಯ ಧ್ಯೇಯೋದ್ದೇಶದಿಂದ ನಡೆಯುವ ಅಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಬೆಂಗಳೂರಿನ ಜೂನಿಯರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ, ಹಾಡುಗಳು ಮತ್ತು ಮಿಮಿಕ್ರಿ ಮೂಲಕ ರಂಜಿಸಲಿದ್ದು, ತಾಲೂಕಿನ ಉದಯೋನ್ಮುಖ ಗಾಯಕ ಗಾಯಕಿಯರಿಂದ ಸಂಗೀತ ಮನರಂಜನೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ನಡುವೆ ಪ್ರೇಕ್ಷಕರಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಕುರಿತ ರಸಪ್ರಶ್ನೆಗಳನ್ನ ಕೇಳಲಾಗುವುದು ಹಾಗೂ ಬಹುಮಾನ ನೀಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಪತಂಜಲಿ ಯೋಗ ಸಮಿತಿಯ ತಾಲೂಕಾ ಪ್ರಭಾರಿ ವಿನಾಯಕ್ ಗುಡಿಗಾರ, ಶಿಕ್ಷಕ ವೇಲಾಯುಧ ನಾಯರ್, ಸುರೇಶ್ ನಾಯ್ಕ್ ಹಾಗೂ ಯೋಗ ಸಮಿತಿಯ ಸದಸ್ಯ ಎಚ್ಕೆ ನಾಯ್ಕ್ ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ರಾಜಗೋಪಾಲ್ ಅಡಿಯವರು ಗುರುಜಿಯವರು ಬರ್ತಾ ಇದ್ದಾರೆ. ಮೋಹನ್ ನಾಯಕ್ ದೇವರ ಬಾವಿ, ಮಹೇಶ್ ನಾಯಕ್ ಚಿಕ್ಕಡ್, ನಾಗರಾಜ್ ನಾಯಕ್, ಶ್ರೀ ರಾಮಲಿಂಗ ನಾಯಕ್ ದೇವರ ಬಾವಿ, ನಾಗರಾಜ್ ನಾಯಕ್, ಶ್ರೀ ಜ್ಯೋತ್ಸ್ನಾ ನಾಗೇಕರ್ ಇವರೆಲ್ಲರ ಉಪಸ್ಥಿತಿ ಇದೆ. ಇವರಿಗೂ ಕೂಡ ಸನ್ಮಾನಿಸ್ತಾ ಇದ್ದಾರೆ. ಈ ಸನ್ಮಾನಿತರಲ್ಲಿ ಇನ್ನೂ ಕೆಲವು ಹೆಸರನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕಂತಂದರೆ ಒಳ್ಳೆಯದನ್ನು ಯಾರಾದರೂ ಒಳ್ಳೆಯ ಕೆಲಸವನ್ನು ಮಾಡೋ ಜೊತೆಗೆ ಅವರನ್ನು ನಾವು ಸನ್ಮಾನಿಸೋದು ಏನಾಗುತ್ತಂತಂದರೆ, ನೀವು ಸರಿದಾರಿಗೆ ಹೋಗ್ತಾ ಇದ್ದೀರಿ, ಅಲ್ಲದೆ ನೀವು ಇತರರಿಗೆ ಪ್ರೇರಣೆಯಾಗಿದ್ದೀರಿ ಅನ್ನುವುದನ್ನು ಅವರನ್ನು ಗುರುತಿಸುವ ಸಲುವಾಗಿ ಈ ಕಲಾಭಾರತಿ ಟ್ರಸ್ಟ್ ಅವರನ್ನು ಗೌರವಿಸುವಂತಹ ಉದ್ದೇಶವನ್ನು ಹೊಂದಿದೆ. ಡಾಕ್ಟರ್ ದೀಪಕ್ ದುಗ್ಗಾಣಿ ವೈದ್ಯರು, ನಾಗರಾಜ್ ಜಾಂಬಾವಳೇಕರ್ ಇದ್ದಾರೆ, ಆನಂತರ ಅನಂತ್ ವಿ ಶೆಟ್ಟಿ, ಕೃಷ್ಣ ನಾಯಕ್ ನಾಟಕಕಾರರು, ರವೀಂದ್ರ ಎನ್ ಶೆಟ್ಟಿ ಅಧ್ಯಕ್ಷರು, ಸಂಗಮ ಸೇವಾ ಸಂಸ್ಥೆ ಬಾಳೆಬಳಿ, ದಿಗಂಬರ್. ಸಂಗೀತ, ಧ್ಯಾನ, ಯೋಗ ಇವುಗಳ ಮೂಲಕವಾಗಿ ಸಾಮಾಜಿಕವಾದಂತಹ ಆರೋಗ್ಯವನ್ನು ನಾವು ವೃದ್ಧಿಸುವಲ್ಲಿ ನಮ್ಮ ಒಂದು ಅಡಿಷನನ್ನು ಮಾಡುವಂತಹ ಒಂದು ಉದ್ದೇಶದಿಂದ ನಾವು ಮಾಡಿದಂತಹ ಒಂದು ಕಲಾಭಾರತಿ ಟ್ರಸ್ಟ್ ಇದರ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ.
ಮನರಂಜನೆಯ ಮೂಲಕವಾಗಿ ಒಂದಷ್ಟು ಈ ಜಾಗೃತಿಗಳನ್ನು, ಧ್ಯಾನ ಜಾಗೃತಿ, ಯೋಗ ಜಾಗೃತಿ ಹಾಗೂ ಸಂಗೀತ ಜಾಗೃತಿ ಮತ್ತು ಅವೆಲ್ಲದರ ಮೂಲಕವಾಗಿ ಸಂಸ್ಕೃತಿಯನ್ನು ಬೆಳೆಸುವಂಥ ನಮ್ಮ ಒಂದು ಚಿಕ್ಕ ಪ್ರಯತ್ನ. ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ನೀಡಿ ಈ ಕಾರ್ಯಕ್ರಮ ಎಲ್ಲ ಜನಗಳಿಗೆ ತಲುಪುವಂತಾಗಲಿ. ಆ ಮೂಲಕವಾಗಿ ಯಲ್ಲಾಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಬುಧವಾರ ವಿಶ್ವ ಭೂಮಿ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಆರ್.ಡಿ. ಜನಾರ್ದನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಸಿವಿಲ್ ನ್ಯಾಯಾಧೀಶ ಅನಿತಾ ಕುಮಾರ್, ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ವಿ.ಟಿ. ಭಟ್, ಅಪರ ಸರ್ಕಾರಿ ವಕೀಲರಾದ ಎನ್.ಟಿ. ಗಾಂವ್ಕರ್, ಅರೆಕಾಲಿಕ ಸ್ವಯಂ ಸೇವಕರಾದ ಸಂಜೀವ್ ಕುಮಾರ್ ಹೊಸಕೇರಿ, ಸುಧಾಕರ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ವಿಶ್ವ ಭೂಮಿ ದಿನದ ಕುರಿತು ವಕೀಲರಾದ ಆರ್.ಕೆ. ಭಟ್ ಉಪನ್ಯಾಸ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಜಿಎನ್ ಭಟ್, ತಟ್ಟಿಗದ್ದೆ, ಯಲ್ಲಾಪುರ. 1970ರ ದಶಕದಲ್ಲಿ ಮೊದಲು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಈ ಒಂದು ವಿಶ್ವ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಏನಾಗಿತ್ತು ಅಂದರೆ, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಅಲ್ಲೊಂದು ರಿಫೈನರಿ ಅಂದರೆ ಆಯಿಲ್ ಸೋರಿಕೆ ಆಗಿಬಿಟ್ಟು ತುಂಬ ಅನಾಹುತ ಆಗಿ ಪರಿಸರಕ್ಕೆ ತುಂಬ ತೊಂದರೆ ಆಗಿತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಒಬ್ಬ ಸೆನೆಟರು ಮತ್ತು ಒಬ್ಬ ಪರಿಸರ ಹೋರಾಟಗಾರರು ಸೇರಿ ಈ ಒಂದು ವಿಶ್ವ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾರೆ. ಆ ನಂತರ ವಿಶ್ವಸಂಸ್ಥೆಯಲ್ಲಿ ಒಂದು ಗೊತ್ತುವಳಿಯನ್ನು, ರೆಸಲ್ಯೂಷನನ್ನು ಪಾಸ್ ಮಾಡುವುದರ ಮೂಲಕ ಏನು ವಿಶ್ವಸಂಸ್ಥೆಯಲ್ಲಿ ಸುಮಾರು 195 ದೇಶಗಳು ಸದಸ್ಯ ರಾಷ್ಟ್ರಗಳಿದ್ದಾವೆ. ಈ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ವಿಶ್ವ ಭೂಮಿ ದಿನಾಚರಣೆ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಡಲಾಗ್ತದೆ. ಭಾರತವೂ ಸಹ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ನಾವು ಕೂಡ ಇವತ್ತು ಜಗತ್ತಿನಾದ್ಯಂತ ದೇಶಗಳೊಂದಿಗೆ ಒಂದುಗೂಡಿ ಈ ಒಂದು ವಿಶ್ವ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿದೆ ಭೂಮಿ ಅಂದರೆ ಏನು, ಭೂಮಿ ಅಂದರೆ ಅರ್ಥ ಅಂದರೆ ಭೂಮಿ, ಇಷ್ಟೇ ನಮಗೆ. ಗೋಕರ್ಣ ಮಹಾಬಲೇಶ್ವರ ಮಂದಿರದ ಸಿಬ್ಬಂದಿಗಳು ಹಾಗೂ ಕಾರ್ಯಕರ್ತರು ವಾರ್ಷಿಕವಾಗಿ ನಡೆಸುವ ರಥೋತ್ಸವ ಶಂಕರ ಪಂಚಮಿ ದಿನವಾದ ಮಂಗಳವಾರ ಸಂಜೆ ವಿಜೃಂಭಣೆಯಿಂದ ನಡೆಯಿತು. ಸಂಜೆ ಶ್ರೀದೇವರಿಗೆ ವಿಶೇಷ ಪೂಜೆ ನೆರವೇರಿಸಿದ ಬಳಿಕ ಶ್ರೀದೇವರ ಉತ್ಸವ ರಥ ಬೀದಿಗೆ ಆಗಮಿಸಿತು. ಶ್ರೀದೇವರು ರಥವೇರಿದ ನಂತರ ವೆಂಕಟರಮಣ ಮಂದಿರದವರೆಗೆ ತೆರಳಿ ಮರಳಿತು. ಶಿವನಾಮ ಧ್ಯಾನದೊಂದಿಗೆ ಭಕ್ತರು ರಥ ಎಳೆದು ಸಂಭ್ರಮಿಸಿದ್ರು. ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು, ಊರಿನವರು, ಭಕ್ತ ವೃಂದದವರು ಪಾಲ್ಗೊಂಡಿದ್ರು. ಈ ರಥೋತ್ಸವದೊಂದಿಗೆ ಈ ಬಾರಿ ಸಣ್ಣ ರಥೋತ್ಸವ ಸಂಪನ್ನಗೊಂಡಿತು. ಮಳೆಗಾಲದ ನಂತರ ಕಾರ್ತಿಕ ಹುಣ್ಣಿಮೆಯಂದು ಪ್ರಥಮವಾಗಿ ಸಣ್ಣ ರಥೋತ್ಸವ ಪ್ರಾರಂಭವಾಗಿ ಪ್ರತಿ ಅಮಾವಾಸ್ಯೆ ಹಾಗೂ ಭಕ್ತರ ಹರಕೆ ಇದ್ರೆ ರಥೋತ್ಸವ ನಡೆಯುತ್ತದೆ. ಶಂಕರ ಪಂಚಮಿಯಂದು ಕೊನೆಯ ರಥೋತ್ಸವ ನಡೆದ ಬಳಿಕ ರಥವನ್ನ ಬಿಚ್ಚಿ ರಥದ ಮನೆಗೆ ಸೇರಿಸಲಾಗುತ್ತದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.